ಭಾರತೀಯ ಸೈನಿಕರು ತಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಸೇನೆಯ ಮುಖ್ಯಸ್ಥರು ಹೇಳಿದ್ದಾರೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಸೊ ಹೀಗಾಗಿ ಇದು ಮುಂದುವರಿಯುತ್ತಾ, ಜಸ್ಟ್ ಆರಂಭನ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ. ಪಾಕಿಗೆ ನುಗ್ಗಿ ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಹೆಸರಲ್ಲಿ ರಕ್ತ ಪಿಪಾಸುಗಳ ಸಂಹಾರವನ್ನ ಮಾಡಲಾಗಿದೆ. 9 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿರುವಂಥದ್ದು. ಆ ಸ್ಥಳಗಳು ಯಾವ್ದ್ಯಾವ್ದು, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಯಿತು, ಯಾವ ಸಂಘಟನೆಗಳು ಅಲ್ಲಿ ಉಗ್ರರಿಗೆ ತಾಣಗಳಾಗಿತ್ತು, ಎಲ್ಲದ್ರ ಬಗ್ಗೆನೂ ಕೂಡ ಇವಾಗಲಷ್ಟೇ ರಕ್ಷಣಾ ಇಲಾಖೆಯರು ಮಾತನಾಡುವಂಥ ಸಂದರ್ಭದಲ್ಲಿ, ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋದ್ರು. 70ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಗೊತ್ತಾಗಬೇಕು ಅದ್ರ ಬಗ್ಗೆ ಇನ್ನಷ್ಟು ನಂಬರ್ಸ್ಗಳು. ಉಗ್ರ ಹಫೀಜ್ ಸಯ್ಯದ್ ಕ್ಯಾಂಪ್ ಕೂಡ ನೆಲಸಮಗೊಳಿಸಲಾಗಿದೆ. ಇನ್ನು ಅಜಿತ್ ದೋವಲ್ ಅವರು ಕರೆಕ್ಟ್ ಆಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ರು. ಈ ದಾಳಿಗೂ ಮುಂಚಿತವಾಗಿ ಒಂದು ದಿವಸದಲ್ಲಿ ಅಂದ್ರೆ 24 ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎರಡೆರಡು ಬಾರಿ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನ ಮಾಡಿ ಈ ಬ್ಲೂ ಪ್ರಿಂಟ್ ಅನ್ನ ನರೇಂದ್ರ ಮೋದಿ ಅವರಿಗೆ ತೋರಿಸಿ ಯಾವಾಗ ಅಟ್ಯಾಕ್ ಮಾಡ್ತಿದ್ದೀವಿ ಅಂತಾನೂ ಅವರಿಗೆ ಮಾಹಿತಿಯನ್ನ ಕೊಟ್ಟು ಈ ಆಪರೇಷನ್ ಸಿಂಧೂರವನ್ನ ಮಾಡಿದ್ದಾರೆ. ಕಳೆದ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗುತ್ತೆ. 26 ಅಮಾಯಕ ಪ್ರವಾಸಿಗರನ್ನ ಕೊಂದು ಹಾಕಿರ್ತಾರಲ್ಲ ಉಗ್ರರು, ಅದಕ್ಕೆ ಪ್ರತೀಕಾರ ಬೇಕು ಅಂತ ಕೇಳ್ತಾ ಇರ್ತಾರೆ ಭಾರತೀಯರು ಪ್ರತಿ ದಿನಾನು. ಕರೆಕ್ಟ್ ಆಗಿ 15 ದಿವಸ ಕಾದು ಕೂತು ಹೊಡೆಯೋದು ಅಂತಾರಲ್ಲ, ಆ ತರ ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನ ಪತ್ರಗುಟ್ಟು ಹೋಗೋ ರೀತಿಯಲ್ಲಿ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಸೊ ಇದೀಗ ಪಾಕಿಸ್ತಾನ ಮತ್ತಷ್ಟು ಉದ್ದಟತನವನ್ನ ಮೆರೀತಾ ಇದೆ. ಈ ದಾಳಿ ಮಧ್ಯರಾತ್ರಿ ಆಗಿದೆ. ಸುಧಾರಿಸ್ಕೊಳ್ಳೋಕೆ ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಆದ್ರೆ ಭಾರತೀಯ ಸೇನೆ ಅಲ್ಲಿನ ನಾಗರಿಕರ ಸಹವಾಸಕ್ಕೆ ಹೋಗಿಲ್ಲ, ನಾಗರಿಕರನ್ನ ಮುಟ್ಟಿಲ್ಲ, ಸೇನೆಯನ್ನ ಮುಟ್ಟಿಲ್ಲ. ಮುಟ್ಟಿದ್ದು ಉಗ್ರರನ್ನ ಮಾತ್ರ, ಉಗ್ರರ ಕುಟುಂಬಸ್ಥರನ್ನ ಮಾತ್ರ. ಆದ್ರೆ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ನಾಗರಿಕರ ನೆಲೆಗಳ ಮೇಲೆ ಬೆಳಿಗ್ಗೆ ಮತ್ತೆ ಪಾಕಿಸ್ತಾನ ದಾಳಿಯನ್ನ ಮಾಡಿದೆ. ಹಾಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು ಭಾರತ. ನಮ್ಮ ಸಿವಿಲಿಯನ್ಸ್ನ, ನಮ್ಮ ಮಿಲಿಟರಿ ಪಡೆಯನ್ನ ಮುಟ್ಟಕ್ಕೇನಾದ್ರೂ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನುವಂಥದ್ರ ಬಗ್ಗೆನೇ ಮೆಸೇಜ್ ಅನ್ನ ಪಾಸ್ ಮಾಡಲಾಗಿರುವಂಥದ್ದು. ಬಿಕಾಸ್ ನಾವು ಉಗ್ರರು ಏನ್ ದಾಳಿ ಮಾಡಿದ್ರು, ಉಗ್ರರಿಗೆ ಪಾಠವನ್ನ ಕಲಿಸಿದ್ದೇವೆ. ನಮ್ಮ ನಾಗರಿಕರನ್ನ ಟಚ್ ಮಾಡಿದ್ರೆ ನಮಗೇನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ಲಾಗಿರುವಂಥದ್ದು. ಇನ್ನು 10 ಜನರ ಸಾವಿನ ಸುದ್ದಿಯನ್ನ ಒಪ್ಕೊಂಡಿದ್ದಾನೆ ಉಗ್ರ. ಈ ಒಂದು ದಾಳಿಯಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಎಲ್ಲೇ ಉಗ್ರರ ದಾಳಿ ಆದಂಥ ಸಂದರ್ಭದಲ್ಲಿ ಒಂದು ಜೈಷೆ ಮೊಹಮ್ಮದ್ ಮತ್ತೊಂದು ಕಡೆ ಲಷ್ಕರ್ ಎ ತೊಯ್ಬಾ, ಈ ಉಗ್ರ ಸಂಘಟನೆಗಳ ಪಾತ್ರ ಕೈವಾಡ ಪ್ರಮುಖವಾಗಿರುತ್ತೆ ಅನ್ನುವಂಥದ್ದನ್ನ ಯಾವಾಗಲೂ ಕೂಡ ನೋಡ್ತಾ ಇರ್ತೀವಿ. ಈಗ JM ಮುಖ್ಯಸ್ಥ ಮಸೂದ್ ಅಜಾರ್ ಒಪ್ಕೊಂಡಿದ್ದಾನೆ. ಆತನ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿರುವಂಥದ್ದು, ಮಟಾಶ್ ಮಾಡಲಾಗಿದೆ. ಹೌದು ಅಂತ ಹೇಳಿದಾನೆ. ಆಪರೇಷನ್ ಸಿಂಧೂರ ವೇಳೆ ಟಾರ್ಗೆಟ್ ಆಗಿದ್ದ ಮಸೂದ್ ಅಜಾರ್ ಕುಟುಂಬದ 10 ಜನ ಸಾವನ್ನಪ್ಪಿರುವಂಥದ್ದು. ಮಸೂದ್ ಮಗಳು ಮತ್ತು ಅಳಿಯ ಕೂಡ ಸಾವನ್ನಪ್ಪಿದ್ದಾನೆ. ತನ್ನ ಕುಟುಂಬದ 10 ಜನ ಸಾವನ್ನಪ್ಪಿರೋದು ನಿಜ ಅಂತ ಹೇಳಿದ್ದಾನೆ, ಒಪ್ಕೊಂಡಿದ್ದಾನೆ. ಭಾರತದ ದಾಳಿ ವೇಳೆ ಕುಟುಂಬಸ್ಥರು ಸಾವನ್ನಪ್ಪಿರುವಂಥದ್ದನ್ನ ನೋಡಿನೇ ನರಳಾಡ್ ಸಾಯ್ಬೇಕು ಇವನು. ಆ ರೀತಿಯಾದಂಥ ಉಗ್ರ ಶಿಕ್ಷೆ ಇದ್ದಂತಿದೆ ಇದು. ಕುಟುಂಬಸ್ಥರ ಸಾವನ್ನ ಒಪ್ಕೊಂಡಿರುವಂಥದ್ದು ಉಗ್ರ ಮಸೂದ್. ಪಾಕಿಸ್ತಾನದ ಬಹಲ್ವಲ್ಪುರದಲ್ಲಿ ಆಪರೇಷನ್ ಸಿಂಧೂರ ನಡೀತು. ಕುಟುಂಬದ ಕಣ್ಣೀರಿಗೆ ಕುಟುಂಬದಿಂದಲೇ ಕೌಂಟರ್ ಅನ್ನ ಕೊಡಲಾಗಿದೆ. ಆತನ ಕುಟುಂಬವನ್ನ ಮಟಾಶ್ ಮಾಡುವ ಮುಖಾಂತರ 15 ಎಕರೆ ಪ್ರದೇಶದಲ್ಲಿದೆ ಮರ್ಕಜ್ ಸಬಾನ್ ಅಲ್ಲ. ಈ ತಾಣದಲ್ಲೇ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜಾರ್ ಕುಟುಂಬ ಸಮೇತ ವಾಸವಾಗಿದ್ದ. ಈತ ಭಾರತೀಯರ 100 ಕುಟುಂಬಸ್ಥರಿಗೆ ಕಣ್ಣೀರನ್ನ ಹಾಕಿಸಿದ್ದ. ಬರೀ ಪಹಲ್ಗಾಮ್ ಘಟನೆ ಮಾತ್ರ ಅಲ್ಲ, ಈ ಹಿಂದೆ ನಡೆದಿದ್ದಂಥ ಸಾಕಷ್ಟು ಘಟನೆಗಳಿಗೆ ಈತನ ಕೈವಾಡ ಇದೆ, ಈತನ ಮಾಸ್ಟರ್ ಮೈಂಡ್ ಇರುವಂಥದ್ದು. ಈಗ ಈತನ ಕುಟುಂಬ ನಾಶವಾಗಿ ಕಣ್ಣೀರನ್ನ ಹಾಕುವಂತಾಗಿದೆ. ಈತ ಸಾವನ್ನಪ್ಪಲಿಲ್ವಲ್ಲ ಅಂತ. ಈತನ ಕುಟುಂಬ ಸಾವನ್ನಪ್ತು, ಮಟಾಶ್ ಆದ್ರು, ಆದರೆ ಈತ ಇನ್ನೂ ಬದುಕಿದ್ದಾನೆ, ಕುಟುಂಬದ ಜೊತೆ ಇದ್ದ ಅಂತ ಹೇಳಲಾಗ್ತಾ ಇದೆ. ಬಟ್ ಹೆಂಗ್ ಸೇಫ್ ಆದ್ನೋ ಗೊತ್ತಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡ್ತಾ ಇದ್ದಾರೆ, ನೋಡ. ನಮಗೆ ಅಡ್ವೈಸರಿ ಬಂದಿದೆ, ಸೂಚನೆಗಳು ಬಂದಿದ್ದಾವೆ. ಯಾವ ರೀತಿ ಸಿವಿಲಿಯನ್ಸನ್ನು, ಸಿವಿಲ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಪ್ರಿಪರೇಷನ್ಸನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮಗೆ
ಕಳಿಸಿದ್ದಾರೆ. ಅದಕ್ಕೆ ಈಗಾಗಲೇ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ, ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು, ಇರಿಗೇಷನ್ನು, ಡ್ರಿಂಕಿಂಗ್ ವಾಟರ್ದು ಡ್ಯಾಮ್ಗಳಿರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸನ್ನು, ಅಂದರೆ ಪೊಲೀಸ್ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದಿದೆ, ಅವರನ್ನು ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಏರ್ಪೋರ್ಟ್, ಇನ್ಕ್ಲೂಡಿಂಗ್ ಅವರ್ ಅದರ್ ಎಸ್ಟಾಬ್ಲಿಷ್ಮೆಂಟ್, ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸು. ಅದರ ಜೊತೆಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿಯವ್ರ ಜೊತೆಯಲ್ಲೂ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಮೂರನೇದು, ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಹಾಗೆ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ. 4 ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ದು ಕಚೇರಿ ಇದೆ ಅಲ್ಲಿ ಹಲ್ಸೂರ್ ಹತ್ರ, ಅಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಗಳಿಗೂ ಕೂಡ ಸೂಚನೆಗೆ ಹೋಗಿದೆ. ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ, ಡಿಫೆನ್ಸ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವರು ಮಾಡ್ತಿದ್ದಾರೆ. ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಗಳು, ತುಂಬ ದೊಡ್ಡ ಇಂಡಸ್ಟ್ರಿಗಳಿದೆ ಸರ್. ಹಾಗೆ ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಇದೆ. ಅದ್ರ ಜೊತೆಗೆ ಸುಮಾರು ಪ್ಲಾಂಟ್ಗಳಿದೆ, ಇನ್ಕ್ಲೂಡಿಂಗ್ ದಿ ಎಲ್ಲಿ ಸೆಕ್ಯೂರಿಟಿ ಕವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವರು ಮಾಡ್ಕೊಳ್ತಾರೆ. ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ, ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿದ್ದಾವೆ, ಅವು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವು, ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನು ಆಪರೇಷನ್ ಸಿಂಧೂರ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. 25 ನಿಮಿಷ, 21 ದಾಳಿ, 9 ಸ್ಥಳ, 2 ಬ್ರಹ್ಮಾಸ್ತ್ರವನ್ನ ಈ ಆಪರೇಷನ್ ನಲ್ಲಿ ಬಳಕೆ ಮಾಡಲಾಗಿದೆ. ಆಪರೇಷನ್ ಸಿಂಧೂರಾಗೆ ಪಾಕಿಸ್ತಾನ ಆಲ್ರೆಡಿ ಪತ್ರಗುಟ್ಟು ಹೋಗಿದೆ. ಉಗ್ರರ ಶವಗಳನ್ನ ಸ್ಥಳೀಯರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ದಿಕ್ಕು ದೆಸೆ ಇಲ್ಲದಂತ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಉಗ್ರರ ಹುಟ್ಟನ್ನು ಅಡಗಿಸೋದಕ್ಕೆ 2 ಶಕ್ತಿಶಾಲಿ ವೆಪನ್ಗಳನ್ನ ಬಳಕೆ ಮಾಡಲಾಗಿದೆ. ರಾಡಾರ್ಗೂ ಸಿಗದೆ ಭಾರತ ಈ ದಾಳಿಯನ್ನ ಮಾಡಿದೆ. ರಫೇಲ್ ಮೂಲಕ ಭಾರತದ ಬುದ್ಧಿವಂತ ದಾಳಿಯನ್ನ ಮಾಡಲಾಗಿದೆ. ಇನ್ನು ಪಾಕ್ ಉಗ್ರ ತಾಣಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಆಪರೇಷನ್ ಸಿಂಧೂರ ಹೆಸರಲ್ಲಿ ದಾಳಿಯನ್ನ ಮಾಡಿರೋದು. ಪಾಕ್ ಮೇಲೆ ದಾಳಿಗೆ ಸ್ಕಾಲ್ಪ್ ಮತ್ತೆ ಹ್ಯಾಮರ್ ವೆಪನ್, ಈ 2 ಬ್ರಹ್ಮಾಸ್ತ್ರಗಳನ್ನ ಬಳಕೆ ಮಾಡಲಾಗಿದೆ. ರಫೇಲ್ ಜೆಟ್ಗಳಲ್ಲಿ ಸ್ಕಾಲ್ಪ್ ಹಾಗೇನೆ ಹ್ಯಾಮರ್, ಈ ಬ್ರಹ್ಮಾಸ್ತ್ರವನ್ನ ಬಳಕೆ ಮಾಡಲಾಗಿದೆ. ಇನ್ನು ಈ ಸ್ಕಾಲ್ಪ್ ವೆಪನ್ನ ಸ್ಟಾರ್ಮ್ ಶ್ಯಾಡೋ ಅಂತ ಕರೀತಾರೆ. ವೈಮಾನಿಕ ದಾಳಿ ನಡೆಸುವಂತ ಸಂದರ್ಭದಲ್ಲಿ ಕ್ರೂಸ್ ಮಿಸೈಲ್, ಲಾಂಗ್ ರೇಂಜ್ ಡೀಪ್ ದಾಳಿಗೆ ಈ ಸ್ಕಾಲ್ಪ್ ಅನ್ನ ಬಳಕೆ ಮಾಡಲಾಗುತ್ತೆ. ಇದು ಇಸ್ರೇಲ್ ಮೇಡ್ ವೆಪನ್ಗಳಾಗಿದೆ. ಇದನ್ನೇ ಭಾರತ ಆಪರೇಷನ್ ಸಿಂಧೂರಾಗೆ ಬಳಕೆ ಮಾಡಿದೆ ಅಂತ ಮಾಹಿತಿ ಇದೆ. ರಾತ್ರಿ ಸಂದರ್ಭದಲ್ಲಿ ಈ ಸ್ಕಾಲ್ಪ್ ಅನ್ನ ಬಳಕೆ ಯಾಕೆ ಮಾಡಿದ್ದಾರೆ ಅಂದ್ರೆ ಎಲ್ಲಾ ವಾತಾವರಣದಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಮಧ್ಯರಾತ್ರಿ ಅಟ್ಯಾಕ್ ಮಾಡಿರೋದ್ರಿಂದ ಈವನ್ ರಡಾರ್ ಮಿಸ್ ಮಾಡಬಹುದು ಅನ್ನೋದು. ಆಮೇಲೆ ಇದನ್ನ 2019 ಇಂದಲೂ ಕೂಡ ಯೂಸ್ ಮಾಡಲಾಗ್ತದೆ ಅಂತೆ. ಬಾಲ್ಕೋಟ್ ಆಪರೇಷನ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಲಾಗಿತ್ತು. ಬಿಕಾಸ್ ಲಾಂಗ್ ರೇಂಜ್ ಆಪರೇಷನ್ ಮಾಡುವಂತ ಸಾಧ್ಯತೆ ಏನಿರುತ್ತೆ ಆ ಸಂದರ್ಭದಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಕಾಲ್ಪ್ ಮತ್ತು ಹ್ಯಾಮರ್ ಅನ್ನ ಬಳಕೆ ಮಾಡಲಾಗಿದೆ. 450 ಕಿಲೋಮೀಟರ್ ದೂರದಿಂದಲೇ ಇದನ್ನ ಯೂಸ್ ಮಾಡಬಹುದು. ಗುರಿ ಇಟ್ಟರೆ ಪಕ್ಕ ಇದನ್ನು ಹೊಡೆಯುತ್ತಂತೆ. ಇನ್ನು ಯುರೋಪ್ನ MBDAಯಲ್ಲಿ ಈ ವೆಪನ್ ಸ್ಕಾಲ್ಪ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಶಕ್ತಿಯುತ ಬಂಕರ್ಗಳನ್ನು ಕೂಡ ನುಸುಳುವಂತ ಶಕ್ತಿಶಾಲಿಯ ಒಂದು ವೆಪನ್ ಇದಾಗಿದೆ. ಇನ್ನು ಶಸ್ತ್ರಾಗಾರಗಳನ್ನು ಪುಡಿ ಮಾಡುವಂತ ಶಕ್ತಿ ಇದಕ್ಕಿದೆ. ಕಳೆದ ವರ್ಷ ರಷ್ಯಾದಲ್ಲಿ ಉಕ್ರೇನ್ನಿಂದ ಸ್ಕಾಲ್ಪ್ ಬಳಕೆಯನ್ನ ಮಾಡಲಾಗಿತ್ತು. ಮೊದಲ ಬಾರಿ ರಷ್ಯಾ ಮೇಲೆ ಸ್ಕಾಲ್ಪ್ ಬಳಕೆಯನ್ನ ಉಕ್ರೇನ್ ಮಾಡಿತ್ತು. ಸುತ್ತಲ ಪ್ರದೇಶಕ್ಕೆ ಅತಿ ಕಡಿಮೆ ಹಾನಿ ಮಾಡುವಂತ ಒಂದು ತಂತ್ರಜ್ಞಾನ ಇದರಲ್ಲಿದೆ. ಅಂದ್ರೆ ಟಾರ್ಗೆಟ್ ಅನ್ನ ಇದು ರೀಚ್ ಮಾಡುತ್ತೆ. ಸುತ್ತಮುತ್ತಲೂ ಡ್ಯಾಮೇಜ್ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂತಾನೂ ಮಾಹಿತಿ ಇದೆ. ರಫೇಲ್ನಿಂದ ಸ್ಕಾಲ್ಪ್ ದಾಳಿಯನ್ನ ಮಾಡಲಾಗಿದೆ. ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಅಂದ್ರೆ ಕಡಿಮೆ ಎತ್ತರ ಆಗಿದ್ರಿಂದ ರಾಡಾರ್ಗೂ ಕೂಡ ಇದು ಸಿಕ್ಕಿಲ್ಲ, ಗೊತ್ತಾಗಿಲ್ಲ. ಆಪರೇಷನ್ ಅಲ್ಲಿ ಮತ್ತೊಂದು ವೆಪನ್ ಅಂತಂದ್ರೆ ಅದು ಹ್ಯಾಮರ್.
ಆಕಾಶದಿಂದ ಭೂಮಿಗೆ ಉಡಾಯಿಸುವಂತ ಈ ವೆಪನ್ ಅನ್ನ ಯೂಸ್ ಮಾಡಲಾಗಿದೆ. ಇದು ಅಷ್ಟೇ, ಯಾವುದೇ ವಾತಾವರಣದಲ್ಲಾದರೂ ಕೂಡ ದಾಳಿಯನ್ನ ಮಾಡೋದಕ್ಕೆ ಯೂಸ್ಫುಲ್ ಆಗಿರುವಂತ ವೆಪನ್. 70 ಕಿಲೋಮೀಟರ್ ದೂರದಿಂದ ಹ್ಯಾಮರ್ ಅನ್ನ ಉಡಾಯಿಸಬಹುದು. ಫ್ರಾನ್ಸ್ನ ಸ್ಯಾಫ್ರಾನ್ ಸಂಸ್ಥೆಯಿಂದ ಈ ಹ್ಯಾಮರ್ ನಿರ್ಮಾಣ ಆಗಿದೆ. ಜಾಮರ್ ಕೈಗೆ ಇದು ಸಿಗೋದಿಲ್ಲ. ಈ ವೆಪನ್ ಕಡಿಮೆ ಎತ್ತರದಿಂದಲೇ ಹ್ಯಾಮರ್ ಅನ್ನ ಯೂಸ್ ಮಾಡಬಹುದು. ಎರಡೂ ವೆಪನ್ಗಳನ್ನ ಈ ಆಪರೇಷನ್ ಸಿಂಧೂರ್ನಲ್ಲಿ ಯೂಸ್ ಮಾಡಲಾಗಿದೆ. ಸ್ಕಾಲ್ಪ್ ರೇಂಜ್ ಅಬೌಟ್ 250 ಕಿಲೋಮೀಟರ್ಸ್, ಇನ್ನು ಹ್ಯಾಮರ್ ರೇಂಜ್ 70 ಕಿಲೋಮೀಟರ್ಗೂ ದೂರ ಇದನ್ನು ಯೂಸ್ ಮಾಡಬಹುದಾಗಿದೆ. ಸ್ಪೆಷಲಿ ಇದು ರಡಾರ್ಗೆ ಮತ್ತೆ ಜಾಮರ್ಗೆ ಸಿಗೋದಿಲ್ಲ ಅನ್ನುವಂಥ ಮೇನ್ ರೀಸನ್ಗೆ ಇದನ್ನ ಬಳಸಲಾಗಿರುವಂಥದ್ದು. ಹಾಗೆ ಮಧ್ಯರಾತ್ರಿ ಕಾರ್ಯಾಚರಣೆ ಆಗಿರೋದ್ರಿಂದ ರಾತ್ರಿ ಸಂದರ್ಭದಲ್ಲಿ ಎರಡೂ ವೆಪನ್ಗಳು ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲೂ